ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದಿ LBW ಶೋ. ಸೊ ಪ್ರೀತಮ್, ಇವತ್ತೇನ್ ನೋಡ್ತೀವಿ ಅಂದ್ರೆ 2026 ವರ್ಲ್ಡ್ ಕಪ್ ಸ್ಕ್ವಾಡ್, ಅದು ಇಂಗ್ಲೆಂಡ್ ಅವ್ರದ್ದು ನೋಡ್ತಿದೀವಿ. ಸೊ ನಿನ್ ಪ್ರಕಾರ ಹೇಗಿದೆ ಸ್ಕ್ವಾಡ್ ಇದು? ಪವನ್, ನನ್ನ ಪ್ರಕಾರ ಈ ಟೀಮ್ ತುಂಬಾ ಚೆನ್ನಾಗಿದೆ. ಡಿಸ್ಟ್ರಕ್ಟಿವ್ ಟೀಮ್ ಅಂತ ಹೇಳ್ಬೋದು. ನಮ್ಮ ಇಂಡಿಯಾ ಟಕ್ಕರ್ ಕೊಡ್ಬೋದು ಅನ್ನೋ ಟೀಮ್ ಇದ್ರೆ ಇಂಗ್ಲೆಂಡ್ ಒಂದು. ಸೊ ಇಂಗ್ಲೆಂಡ್ ಟೀಮ್ ಬಗ್ಗೆ ಮಾತಾಡ್ಬೇಕಂದ್ರೆ ಹ್ಯಾರಿ ಬ್ರೂಕ್ ಕ್ಯಾಪ್ಟನ್, ಈಸ್ ಯಂಗೆಸ್ಟ್ ಕ್ಯಾಪ್ಟನ್ ಅನ್ಸುತ್ತೆ ಈ ವರ್ಲ್ಡ್ ಕಪ್ ನನಗೆ. ಸೊ ತುಂಬಾ ಎಕ್ಸ್ಪೀರಿಯನ್ಸ್ ತಗೋಬರುತ್ತೆ, ಅಂದ್ರೆ ತುಂಬಾ ಚೆನ್ನಾಗಿ ಆಡ್ತಾರೆ. ಎಕ್ಸ್ಪೀರಿಯನ್ಸ್ ಅಂದ್ರೆ ತುಂಬಾ ಮ್ಯಾಚ್ ಆಡ್ಕೊ ಬರ್ತಿದ್ದಾರೆ ಕ್ಯಾಪ್ಟನ್ಶಿಪ್ಗೆ. ಸೊ ಫಿಲಿಪ್ ಸಾಲ್ಟ್ ಮತ್ತೆ ಜಾಶ್ ಬಟ್ಲರ್ ಅದ್ರ ನೋಡಿ ಗೊತ್ತು ನಿನ್ಗೆ ಹೆಂಗ್ ಆಡ್ತಾರೆ ಅಂತ. IPL ಆಡಿದ್ದಾರೆ, ಇಂಡಿಯಾ ತುಂಬಾ ಚೆನ್ನಾಗಿ ಆಡಿದ್ದಾರೆ ಇದುವರೆಗೂ. ಎಕ್ಸ್ಪೀರಿಯನ್ಸ್ ಕೂಡ ಇದೆ. ಬೆನ್ ಡಕೆಟ್ ಮತ್ತೆ ನಾವು ಏನಕ್ಕೆ ಇದು ಹೇಳ್ತಿದೀವಿ ಅಂದ್ರೆ ಈ ಸತಿ ವರ್ಲ್ಡ್ ಕಪ್ ಬಂದು ಇಂಡಿಯಾದಲ್ಲಿ ನಡೀತಿರೋದು ಮರಿಬೇಡಿ. ಸೊ ಅದಕ್ಕೆ ಇಂಡಿಯನ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡ್ತಿದ್ವಿ. ಸೊ ಬೆನ್ ಡಕೆಟ್ ಮತ್ತೆ ಜಾಕೋಬ್ ಬೆಥೆಲ್ ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ಆಡ್ತಾರೆ. ಬೆಥೆಲ್ ಮೊನ್ನೆ ಶ್ರೀಲಂಕಾ ಸೀರೀಸ್ ಒಳ್ಳೆ ವಿಕೆಟ್ ತೆಗೆದಿರೋ ಪ್ಲೇಯರ್ ಅವರು. ಅವ್ರು ಒಳ್ಳೆ ಚೆನ್ನಾಗಿ ಆಡ್ತಾರೆ, ಆಲ್ರೌಂಡರ್. ಆಮೇಲೆ ಟಾಮ್ ಬೆಂತನ್ ಮತ್ತೆ ವಿಲ್ ಜಾಕ್ಸ್. ಬೆಂತನ್ ಆಲ್ರೌಂಡರ್, ಬಟ್ ಅವರು ಅಷ್ಟು ಇಂಪ್ಯಾಕ್ಟ್ ಮಾಡ್ತಾರೆ ಇಲ್ವಾ ಅಂತ ನಂಗೆ ಗೊತ್ತಿಲ್ಲ. ಬಟ್ ವಿಲ್ ಜಾಕ್ಸ್ ಬಂದು ಇಂಪ್ಯಾಕ್ಟ್ ಮಾಡ್ತಾರೆ ಅಂತ ಅನ್ನಿಸ್ತಿದೆ. ಸೊ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಇಂಡಿಯಾದ ಆಡ ಎಕ್ಸ್ಪೀರಿಯನ್ಸ್ ಇದೆ. ಸ್ಯಾಮ್ ಕರನ್ ಮಾತ್ರ ಬೆಂಕಿ ಅನ್ಕೊಳ್ಳಿ, ಯಾಕಂದ್ರೆ ಮೂನ್ ಬಾಲ್ ಅಂತ ಕಣ್ಣು ಹಿಡ್ಕೊಂಡು ಹಿಂಗ್ ಬರುತ್ತೆ ಬಾಲ್. ಸೊ ಆ ಮೂನ್ ಬಾಲ್ ಇಂದ ತುಂಬಾ ವಿಕೆಟ್ಸ್ ತೆಗಿತಿದ್ದಾರೆ. ಸ್ಲೋ ರನ್ ತುಂಬಾ ಚೆನ್ನಾಗಿರೋ ಸ್ಲೋ ರನ್ ಕೂಡ ಇದೆ. ಸ್ಲೋ ಓವರ್ಟನ್ ಮತ್ತೆ ದಾಸನ್. ಓವರ್ಟನ್ ಅಷ್ಟೊಂದು ಇಂಪ್ಯಾಕ್ಟ್ ಮಾಡ್ತಾರೆ ಅಂತ ಅನ್ನಿಸ್ತಿಲ್ಲ, ಬಟ್ ಆದ್ರೂ ಅವರು ಟೀಮ್ಗೆ ಬಲ ತಂದ್ಕೊಡ್ತಾರೆ ಕಡೆ ಆಲ್ರೌಂಡರ್ ಆಗಿರೋದ್ರಿಂದ. ಬಿಕಾಸ್ ಅವರಿಗೆ ಬೇರೆ ಆಪ್ಷನ್ ಇಲ್ಲ ಅನ್ಸುತ್ತೆ. ಜೆಮಿ ವಾರ್ಟನ್ ಎಕ್ಸ್ಪೀರಿಯನ್ಸ್ ಒಂದ್ ಇಟ್ಕೊಂಡು ಅವ್ರನ್ನ ಟೀಮಲ್ಲಿ ಹಾಕೊಂಡಿದ್ದಾರೆ. ಹೌದು. ಆಮೇಲೆ ರೆಹನ್ ಅಹಮದ್ ಮತ್ತೆ ಆದಿಲ್ ರಶೀದ್ ಬಗ್ಗೆ ಕೇಳಂಗೆ ಇಲ್ಲ. ಅವ್ನ ಎಂತ ಬೌಲಿಂಗ್ ಮಾಡ್ತಾರೆ ಅಂದ್ರೆ ಅವರು ಸೂಪರ್. ಸ್ಪಿನ್ ಬೌಲಿಂಗ್ ಅಲ್ಲಿ ಒನ್ ಆಫ್ ದ ಗ್ರೇಟೆಸ್ಟ್ ಬೌಲರ್ ಅಂತಾನೆ ಹೇಳ್ಬೋದು ಅವ್ರನ್ನ. ಸೊ ಜೋಫ್ರಾ ಆರ್ಚರ್ ಮತ್ತೆ ಜೋಫ್ರಾ ಆರ್ಚರ್ ಬಗ್ಗೆ ನಾವು ಡಿಬೇಟೇ ಮಾಡಕ್ ಆಗಲ್ಲ, ಯಾಕಂದ್ರೆ ಅವ್ರು ಹಾಕೋ ಸ್ಪೀಡಿಗೆ ಟಚ್ ಮಾಡಿದ್ರೆ ಸಿಕ್ಸ್ ಹೋಗ್ತವೆ. ಟಚ್ ಮಾಡಿದ್ರೆ ಅಲ್ಲ, ಬೇಲಿಗೆ ಬಿದ್ದು ಸಿಕ್ಸ್ ಹೋಗುತ್ತೆ. ಬೇಲಿಗೆ ಬಿದ್ದು ಸಿಕ್ಸ್ ಹೋಗೋ ತರ ಬೌಲಿಂಗ್ ಮಾಡ್ತಾರೆ. ಅಷ್ಟು ಸ್ಪೀಡ್ ಬೌಲಿಂಗ್ 150 ಕ್ಲಾಕ್ ಮಾಡ್ತಾರೆ ಬೌಲಿಂಗ್ ಅಲ್ಲಿ. ಸೊ ಟಂಗ್ ಮತ್ತೆ ಲೂಕ್ ವುಡ್. ಟಂಗು ಒಳ್ಳೆ ಬೌಲರ್, ಸ್ಪೀಡ್ ಬೌಲರ್ ಅವರು. ಸೊ ಲೂಕ್ ವುಡ್ ಒಳ್ಳೆ ಟೀಮಿಗೆ ಬಲ ತಂದು ಕೊಡ್ತಾರೆ ಅಂತ ಅನ್ಸುತ್ತೆ. ಅವನ್ ನಿನಗೆ ಪ್ಲೇಯಿಂಗ್ 11 ಏನಾಗುತ್ತೆ ಅಂತ ಅನ್ಸುತ್ತೆ? ಯಾವ್ದು ಸೆಲೆಕ್ಟ್ ಮಾಡಬಹುದು? ನಾನು ಪ್ಲೇಯಿಂಗ್ 11 ಬಂದು ಓಪನರ್ಸ್ ಬಂದು ನಾನು ಜಾಸ್ ಬಟ್ಲರ್ ಮತ್ತೆ ಫಿಲ್ ಸಾಲ್ಟ್ ನ ತಗೊಂಡ್ ಹೋಗ್ತೀನಿ. ಸೂಪರ್, ಯಾಕಂದ್ರೆ ಅವ್ರ ಬಗ್ಗೆ ಎರಡು ಮಾತಿಲ್ಲ. ಅಂಡ್ ಆಲ್ಸೋ ಅವರಿಗೆ ಇಂಡಿಯಾದಲ್ಲಿ ಆಡಿರೋ ಎಕ್ಸ್ಪೀರಿಯನ್ಸ್ ಇದೆ. ಮತ್ತೆ ಅಭಿಷೇಕ್ ಶರ್ಮಾ ಮತ್ತೆ ಇಶಾನ್ ಕಿಶನ್ಗೆ ಒಂದ್ ಟಕ್ಕರ್ ಕೊಡಬಹುದು ಓಪನಿಂಗ್ ಅಂದ್ರೆ. ಕಾಂಪಿಟೇಟಿವ್ ಆಗಿರ್ತಾರೆ, ಕಾಂಪಿಟೇಟರ್ಸ್ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ನಂಬರ್ 3 ಲಿ ಜೇಕಬ್ ಬೆಥೆಲ್ ನ ತಗೊಂಡ್ ಹೋಗ್ತೀನಿ ನಾನು. ಲೆಫ್ಟ್ ಹ್ಯಾಂಡ್ ತಂದು ಕೊಡ್ತಾನೆ. ಮತ್ತೆ ಶ್ರೀಲಂಕಾ ಸೀರೀಸ್ ನೋಡಿದೀವಿ ಹೆಂಗೆ ಒಂದೇ ಓವರ್ 3 ವಿಕೆಟ್ ತೆಗೆದು ಹೆಂಗ್ ಟೀಮ್ ಗೆಲ್ಲಿಸ್ಕೊಟ್ರು ಅಂತ ನೋಡಿದೀವಿ. ನನ್ ಪ್ರಕಾರ ಯಂಗೆಸ್ಟ್ ಪ್ಲೇಯರ್ ಅನ್ಸುತ್ತೆ ಈ ವರ್ಲ್ಡ್ ಕಪ್ ಅಲ್ಲಿ. 21 years ಏಜ್. ಹೌದು, ಇರ್ಬೋದು, ಹೇಳಕ್ ಆಗಲ್ಲ. ನಮ್ಗೆ ಇನ್ನೂ ಇನ್ಫಾರ್ಮೇಶನ್ ಗೊತ್ತಿಲ್ಲದೆ ಇರೋದ್ರಿಂದ ಐ ಥಿಂಕ್ ಅನ್ಸುತ್ತೆ. ಸೊ ನಂಬರ್ 4 ಬಂದ್ಬಿಟ್ಟು ನಾನು ಬ್ರೂಕ್ ತಗೋತೀನಿ. ನಂಬರ್ 5 ವಿಲ್ ಜಾಕ್ಸ್. ಕ್ಯಾಪ್ಟನ್, ಒಳ್ಳೆ ಫೀಲ್ಡಿಂಗ್ ಕೂಡ ಇದೆ ಅವ್ರ ಹತ್ರ. ಒಳ್ಳೆ ಫೀಲ್ಡಿಂಗ್ ಕೂಡ ಇದೆ. ಮತ್ತೆ ವಿಲ್ ಜಾಕ್ಸ್ ಮತ್ತೆ ಸ್ಯಾಮ್ ಕರನ್ ತುಂಬಾ ಒಳ್ಳೆ, ಗೊತ್ತಲ್ಲ ಅದ್ರ ಬಗ್ಗೆ ಹೇಳಂಗಿಲ್ಲ. ಇವಾಗ ಒಳ್ಳೆ ಪ್ಲೇಯರ್. ಅವ್ರು ಬ್ಯಾಟಿಂಗ್ ಆಡಿಲ್ಲ ಅಂದ್ರೆ ಬೌಲಿಂಗ್ ಆಡ್ತಾರೆ, ಬೌಲಿಂಗ್ ಆಡಿಲ್ಲ ಅಂದ್ರೆ ಬ್ಯಾಟಿಂಗ್ ಆಡ್ತಾರೆ. ಈಗ ಟೀಮ್ ಅಂದ್ರೆ ಇವಾಗ ಜೇಮಿ ವಾರ್ಟನ್ ತರ್ತೀರಾ ಇಲ್ಲ ಅಂದ್ರೆ ದಾಸನ್ ತರ್ತೀರಾ? ಅದು ನಾನು ಪ್ರೀತಮ್, ಟು ಬಿ ಆನೆಸ್ಟ್, ಅದು ಪಿಚ್ ಮೇಲೆ ಡಿಪೆಂಡ್ ಆಗುತ್ತೆ. ಅದೇನಾದ್ರೂ ಟರ್ನಿಂಗ್ ಪಿಚ್ ಅಂದ್ರೆ ನಾನು ಡಾಸನ್ ತಗೊಂಡ್ ಬರ್ತೀನಿ. ಒಳ್ಳೆ ಲೆಫ್ಟ್ ಆರ್ಮ್ ಆರ್ಥೋಡಾಕ್ಸ್ ಸ್ಪಿನ್ ಪ್ಲೇಯರ್. ಅದೇ ಏನಾದ್ರೂ ಸೀಮ್ ಆಗ್ತಿದೆ, ಸ್ವಿಂಗ್ ಆಗ್ತಿದೆ ಅಂದ್ರೆ ನಾನು ಜೇಮಿ ವಾರ್ಟನ್ ತಗೊಂಡ್ ಬರ್ತೀನಿ ಆ ಜಾಗಕ್ಕೆ. ಇವಾಗ ಆದಿಲ್ ರಶೀದ್ ಅಂತೂ ಫಿಕ್ಸ್, ತೆಗಿಯಕ್ಕಾಗಲ್ಲ. ಜಾಫ್ರಾ ಆರ್ಚರ್ನು ಫಿಕ್ಸ್ ಅನ್ಕೋಬಹುದು, ತೆಗಿಯಕ್ಕಾಗಲ್ಲ. ಈಗ ಜಾಸ್ ಟಂಗ್ ಇಲ್ಲ ಲೂಕ್ ವುಡ್ ಅಲ್ಲಿ ಯಾರನ್ನ ಚೂಸ್ ಮಾಡಬಹುದು? ನಾನ್ ಬಂದು ಲೂಕ್ ವುಡ್ ನ ಚೂಸ್ ಮಾಡ್ತೀನಿ. ಬಿಕಾಸ್ ಲೆಫ್ಟ್ ಆರ್ಮ್ ಪೇಸರ್, ಒಂದು ವೆರೈಟಿ ತಗೊಂಡ್ ಬರ್ತಾರೆ. ಬಿಕಾಸ್ ಆಲ್ಮೋಸ್ಟ್ ಎಲ್ಲ ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಲೆಫ್ಟ್ ಆರ್ಮ್ ಪೇಸರ್ ಗೆ ನಾವು ಬೀಳೋದು. ಹೌದು, ನೋಡಿ ತುಂಬಾ ಸಲ ನೋಡಿದೀವಿ. ಹೌದು, ಕಷ್ಟ ಪಡ್ತಾರೆ. ಸೊ ಓವರ್ ಜಾಸ್ ಟಂಗ್ ನಾನು ಲೂಕ್ ವುಡ್ ನ ಚೂಸ್ ಮಾಡ್ತೀನಿ. ಅಂದ್ರೆ ನಿಮ್ ಪ್ಲೇಯಿಂಗ್ 11 ನಿಮ್ಗೆ ಸ್ಟ್ರಾಂಗ್ ಇದೆ ಅನ್ಸುತ್ತಾ? ಇಂಗ್ಲೆಂಡ್ ಪ್ಲೇಯಿಂಗ್ 11 ಒನ್ ಆಫ್ ದಿ ಸ್ಟ್ರಾಂಗ್ ಇದೆ ಅಂತ ಹೇಳಲ್ಲ, ಒನ್ ಆಫ್ ದಿ ಸ್ಟ್ರಾಂಗ್ ಟೀಮ್. ಬಿಕಾಸ್ ತುಂಬಾ ಟೀಮ್ಸ್ ಗಳಿದೆ ಅಂಡ್ ತುಂಬಾ ಟೀಮ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಅನ್ಸುತ್ತೆ ಇವ್ರೇನಾದ್ರೂ ವಿಕೆಟ್ ಕಳ್ಕೊಂಡಿಲ್ಲ ಅಂದ್ರೆ ಇವರು 200+ ಕ್ಲಾಕ್ ಮಾಡ್ತಾರೆ. ಬಟ್ ಬೌಲಿಂಗ್ ಅಷ್ಟೊಂದು ಸ್ಟ್ರಾಂಗ್ ಇಲ್ದಿರೋದನ್ನ ಹೊಡ್ಸ್ಕೋಬಹುದು ಅನ್ಸುತ್ತೆ. ಬಟ್ ಅವ್ರ ಕಡೆ ಎಕ್ಸ್ಪೀರಿಯನ್ಸ್ ತುಂಬಾ ಇದೆ, ಅಂದ್ರೆ ಯಂಗ್ಸ್ಟರ್ಸ್ ತುಂಬಾ ಇದಾರೆ. ಆಮೇಲೆ ಫೀಲ್ಡಿಂಗ್ ಅಷ್ಟೇ. ಈಗ ಹ್ಯಾರಿ ಬ್ರೂಕ್, ಫಿಲಿಪ್ ಸಾಲ್ಟ್, ಆಮೇಲೆ ಜಾಕೋಬ್ ಬೆಥೆಲ್ ಫೀಲ್ಡಿಂಗ್ ನೋಡಿದೀವಿ. ಬೌಂಡ್ರಿ 6 ಹೋಗೋದನ್ನ ತಡೆದ್ಬಿಟ್ಟು ಅವರು ಮ್ಯಾಚ್ ಗೆಲ್ಸಿರೋದು ನೋಡಿದೀವಿ ನಾವು ತುಂಬಾ ಸಲ. ಸೊ ನನಗೆ ಬಾಲ್ ತಳ್ಬಿಟ್ಟು ಬೌಂಡ್ರಿಗೆ ಹೋಗ್ಬಿಟ್ಟು ಗೆಲ್ಸಿರೋದು ನೋಡಿದೀವಿ. ಸೊ ನನಗೆ ಅನಿಸ್ತಂಗೆ ಈ ಸಲ ಇಂಗ್ಲೆಂಡ್ ಟೀಮ್ ಚೆನ್ನಾಗಿದೆ. ಸೊ ನನಗೆ ಅನಿಸ್ತಂಗೆ ಯಾವ ಪೊಸಿಷನ್ ಕೊಡ್ತೀಯ ಪವನ್ ಇವ್ರಿಗೆ? ಪ್ಲೇ ಆಫ್ ಬರ್ತಾರ ಇವರು? ಖಂಡಿತ ಬರ್ತಾರೆ ಅನ್ಸುತ್ತೆ. ಬರ್ತಾರೆ. ಸೊ ನನ್ಗೂ ಅನ್ಸುತ್ತೆ ಬರ್ತಾರೆ ಅಂತ. ಸೊ
ಇಷ್ಟ ಆಗಿತ್ತು ನಮ್ದು ಇವತ್ತು ಇಂಗ್ಲೆಂಡ್ ಟೀಮ್ ರಿವ್ಯೂ. ಸೊ ನೆಕ್ಸ್ಟ್ ಯಾವ ಟೀಮ್ ಬಗ್ಗೆ ಹೇಳ್ಬೇಕು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಮರಿದೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತೆ ಬೆಲ್ ಹೊಡಿಯೋದು ಮರಿಬೇಡಿ. ಓಕೆ ಗೈಸ್, ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. Bye. ಬಾಯ್.